Good morning, students. As you know, we have started the CET JEE classes. This is already the third topic in the organic chemistry I am supposed to discuss. Well in advance, I am going to send you the question paper with 4 multiple answers, and also for those 2 topics I was given you the answer key also well in advance. No problem. For the first topic I had a best response from many students because more views were there, but I am not happy for the yesterday's video clip. No much more response, no much more views, though lot of risk was taken to frame 22 questions with answers, and many questions were asked in the earlier competitive exams. ನಿಮ್ಮದು ಉದ್ದೇಶ ಏನಿದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದೊಡ್ಡ ಪ್ರಾಬ್ಲಮ್ ಅಂದರೆ ಏನಾದರೂ ಡಿಸ್ಕಸ್ ಮಾಡಲಿಲ್ಲ ಅಂದರೆ ಸಿಂಪಲ್ಲಾಗಿ ಇನ್ ಅವರ್ ಕ್ಯಾಂಪಸ್ ನೋ ಡಿಸ್ಕಷನ್ ಅಥವಾ ನೋ ಎಕ್ಸ್ಪ್ಲನೇಷನ್ ಅಂತ ಸುಲಭವಾಗಿ ಹೇಳಿಬಿಡ್ತಿರೋ ಹೊರತಾಗಿ, ನಾವು ಡಿಸ್ಕಸ್ ಮಾಡಿದಾಗ ನಿಮ್ಮಿಂದ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಬರದೇ ಇದ್ದಾಗ ನಾವು ತುಂಬ ಬೇಜಾರಾಗಬೇಕಾಗುತ್ತೆ. ಯಾಕಂದರೆ ಯಾರ್ದೋ ಪ್ರಿಂಟೆಡ್ ಕಾಪಿ ತೊಗೊಂಡು ಟೆಕ್ಸ್ಟ್ ಬುಕ್ಕನ್ನು ಫೋಟೋ ತೆಗೆದು ಅದನ್ನು ನಿಮಗೆ ಕಳಿಸಿಬಿಟ್ಟು ಅದರಾಗಿರೋ ಕ್ವಶನ್ಸನ್ನು ಹೇಳ್ತಾ ಹೋದರೆ ನೀವು ಬೇಜಾರಾದ್ರೆ ತಪ್ಪೇನಿಲ್ಲ. ನಾವು ಬೈ ರೆಫರಿಂಗ್ 2-3 ಸ್ಟ್ಯಾಂಡರ್ಡ್ ಬುಕ್ಸ್, ಐ ಆಮ್ ಗೋಯಿಂಗ್ ಟು ಸಿಲೆಕ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲೆಸ್ ಕನ್ಫ್ಯೂಸಬಲ್ ಕ್ವಶನ್ಸನ್ನು ಸಿಲೆಕ್ಟ್ ಮಾಡಿ ಲೆವೆಲ್ 1, ಲೆವೆಲ್ 2, 3 ವರೆಗೂ ಕ್ವಶನ್ಸನ್ನು ಫ್ರೇಮ್ ಮಾಡಿ ಕಳಿಸ್ತಾ ಇದ್ದಾಗಲೂ ಸಹಿತ ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ಬರದೇ ಇದ್ದಾಗ ವಿ ಫೀಲ್ ವೆರಿ ಬ್ಯಾಡ್. ನಮಗಷ್ಟು ಖುಷಿ ಆಗೋದಿಲ್ಲ. ನೋಡಿ, ಇನ್ನೂ ಟೈಮ್ ಇದೆ. ಇಲ್ಲ ಸರ್, ನಮಗೆ ಇನ್ಮೇಲೆ ನೀವು ಯಾವುದೂ ವಿಡಿಯೋ ಕ್ಲಿಪ್ಸೇ ಕಳಿಸ್ಲಿಕ್ಕೆ ಹೋಗಬೇಡಿ, ವಿ ಆರ್ ನಾಟ್ ಇನ್ ನೀಡ್, ವಿ ಕ್ಯಾನ್ ರೀಡ್ ಅವರ್ ಬೈ ಓನ್ ಅಂತ ಹೇಳಿದ್ರು ನೋ ಪ್ರಾಬ್ಲಮ್. ಅದು ಒಂದು ರೀತಿ ಬೆಟರು. ಬಟ್ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಾಗಲೂ ಸಹಿತ ನೀವು ನೋಡದೇ ಇದ್ದಾಗ ಬೇಜಾರಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಅಟ್ಲೀಸ್ಟ್ ಒಂದು ಏನು ಕಾನ್ಸೆಪ್ಟ್ ನೋಡಿ, ಬೇಕಾದರೆ ನೀವು ಸ್ವಲ್ಪ ಮನಸ್ಸು ಕೊಟ್ಟು ಆ ಎಲ್ಲ ಕ್ವಶನ್ಸನ್ನು ಅನಲೈಸ್ ಮಾಡ್ತಾ ಹೋಗ್ರಿ. ನಿಮಗೆ ಬರೀ CET JEE ರಿಪೀಟ್ ಮಾಡ್ತಾ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ಅನ್ನೋದು ಬೇಡ. ಯು ಆರ್ ರಿಪೀಟಿಂಗ್ ದ ಹೋಲ್ ಸಿಲೆಬಸ್ ಒನ್ಸ್ ಅಗೇನ್ ಆ್ಯಂಡ್ ವಿತ್ ಅ ಬ್ರಾಡರ್ ನಾಲೆಜ್. ಯಾಕಂದ್ರೆ ನಾವು ಫಸ್ಟು ಸೆಕೆಂಡ್ ಬಿಟ್ಟಾಕಿ ಆಫ್ಲೈನ್ ಕ್ಲಾಸನ್ನು ಮಾಡಿದ ನಂತರ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಸನ್ನು ಕಳಿಸಿದ್ದೀವಲ್ಲ, ದೋಸ್ ವೇರ್ ಓನ್ಲಿ ಅಪ್ ಟು 70% ಆಫ್ ದ ಸಿಲೆಬಸ್. ಮೊದಲಿಗೆ PDF ನೋಟ್ಸನ್ನು, ವಿಡಿಯೋ ಕ್ಲಿಪ್ಸನ್ನು ಮಾಡಿದ್ದು 100% ಸಿಲೆಬಸ್. ಈಗ ನಾವು ಕವರಪ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಕೇವಲ 20 ಅಥವಾ 25 ಆಗ್ಯವು ಅಂದರೆ ಟೋಟಲ್ ಸಿಲೆಬಸ್ಸನ್ನು ಕವರಪ್ ಮಾಡಿ ಎಕ್ಸ್ಟ್ರಾ ಕೆಲವಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡ್ತಿರ್ತೀವಿ ಅನ್ನೋದನ್ನು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಯಾರಿಗೆ ಅಂದರೆ those who are observing the total all the video clips. ಓಕೆ, ಎಲ್ಲ ವಿಡಿಯೋ ಕ್ಲಿಪ್ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈಗಾಗಲೇ ನೋಟ್ಸ್ ಕಳಿಸಿದ್ದೀನಿ, ಬಟ್ ಐ ಹ್ಯಾವ್ ನಾಟ್ ಸೆಂಟ್ ದ ಆನ್ಸರ್ ಕೀ ಚಾರ್ಟ್. ಆನ್ಸರ್ ಕೀ ಚಾರ್ಟನ್ನು ಕಳಿಸಬಾರ್ದು ಅಂದ್ಕೊಂಡು ನಾನು ಡಿಸೈಡ್ ಮಾಡಿದ್ದೀನಿ. ಮತ್ತು ಬೋರ್ಡ್ ಮೇಲೆ ಸದ್ಯಕ್ಕೆ ಯಾವ ಕ್ವಶನ್ಸನ್ನು ಬರೆದಿಲ್ಲ. ನಾನು ಬ್ರೀಫ್ ಕ್ವಶನ್ಸನ್ನು ಬರಿತಾ ಹೋಗ್ತೀನಿ. ಡೀಟೇಲ್ಸ್ ವಿಲ್ ಬಿ ದೇರ್ ವಿತ್ ಯು. ಇಟ್ ಈಸ್ ಸೆಂಟ್ ಆಲ್ರೆಡಿ ಟು ದ ಗ್ರೂಪಿಗೆ ಕಳಿಸಿದ್ದೇ ಇದೆ. ಅದನ್ನು ನೀವು ಓಪನ್ ಮಾಡಿ ಇಟ್ಕೊಂಡು ಬ್ರೀಫ್ ಬರೆದದ್ದು ಗೊತ್ತಾದರೆ ಸರಿ, ಬ್ರೀಫ್ ಬರೆದದ್ದು ಗೊತ್ತಾಗಿಲ್ಲ ಅಂದರೆ ನಾವು ಕಳಿಸಿರೋ ಚಾರ್ಟನ್ನು ಓಪನ್ ಮಾಡಿ ಇಟ್ಕೊಂಡು ಅರ್ಥ ಮಾಡಿಕೊಂಡು ಒಂದೊಂದೇ ಆನ್ಸರನ್ನು ಬರಿತಾ ಹೋಗೋಣ. ನಾ ಇಲ್ಲಿ ಕ್ವಶನ್ಸನ್ನು ಬ್ರೀಫ್ ಬರಿತೀನಿ, 4 ಆಪ್ಷನನ್ನು ಬರೆಯೋದಿಲ್ಲ. ಐ ವಿಲ್ ಗಿವ್ ದ ಡೈರೆಕ್ಟ್ ಆನ್ಸರ್ ವಿಚ್ ಈಸ್ ನೀಡೆಡ್ ಫಾರ್ ದ ಕ್ವಶನ್ which is framed. First question is the most convenient method to prepare amine containing 1 carbon atom less ಅಂತ. ಅಂದರೆ ಲೆಫ್ಟ್ ಸೈಡಲ್ಲಿ ಯಾವ ರಿಯೇಜೆಂಟ್ ತೆಗೆದುಕೊಂಡಿದ್ದೀರೋ ಆ ರಿಯೇಜೆಂಟಲ್ಲಿ ಎಷ್ಟು ಕಾರ್ಬನ್ ಐಟಮ್ಸ್ ಅದವೋ, ಬಲಗಡೆ ಬಂದಿರತಕ್ಕಂಥ ಅಮೈನಲ್ಲಿ 1 ಕಾರ್ಬನ್ ಸಂಖ್ಯೆ ಕಡಿಮೆ ಇರ್ತಕ್ಕಂಥ ಅಮೈನ್ ಬರ್ತೈತಿ ಅಂದರೆ ಅದು ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸಾ, ರಿಡಕ್ಟಿವ್ ಅಮೈನೇಷನ್ ಆಫ್ ಆಲ್ಡಿಹೈಡಾ, ಹಾಫ್ಮನ್ಸ್ ಬ್ರೋಮೊಮೈಡ್ ಸಿಂಥಸಿಸಾ,
ಅಥವಾ ರಿಡಕ್ಷನ್ ಆಫ್ ಐಸೋನೈಟ್ರೈಲ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ನೀವು ನೆನಪಿಸ್ಕೊಳ್ಳೋದಾದರೆ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸಲ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ರೆಡ್ಯೂಸ್ ಎನಿ ನಂಬರ್ ಆಫ್ ಕಾರ್ಬನ್ ಐಟಮ್ಸ್, ಇಟ್ ವಿಲ್ ರಿಮೇನ್ಸ್ ಆ್ಯಸ್ ಇಟ್ ಈಸ್. ಬಿ ಮತ್ತು ಡಿ ಆರ್ ಎಕ್ಸ್ಟ್ರೀಮ್ಲಿ ರಾಂಗ್, ವಿ ಆರ್ ನಾಟ್ ಗೋಯಿಂಗ್ ಫಾರ್ ದ ರಿಡಕ್ಷನ್ ಆಫ್ ಅಮೈನೇಷನ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಎಸಿಡ್ ಅಮೈಡನ್ನು ತೆಗೆದುಕೊಂಡು ಬ್ರೋಮಿನ್ ವಾಟರ್ ಮತ್ತು KOH ಅನ್ನು ಹಾಕಿದಾಗ 1 ಕಾರ್ಬನ್ ಕಡಿಮೆ ಇರೋದು ಬರುತ್ತೆ. ಹಾಗಾಗಿ ದ ಕ್ವಶನ್ ಫಾರ್ ದ ಫಸ್ಟ್ ಕ್ವಶನ್ ಇನ್ ಬ್ರೀಫ್ ಹೇಳೋದಾದರೆ, ಟು ಪ್ರಿಪೇರ್ ಅಮೈನ್ ಪ್ರೈಮರಿ ಇರಬೇಕಾಗಿತ್ತು, ಅಂದಿಲ್ಲ. ಟು ಪ್ರಿಪೇರ್ ಅಮೈನ್ ಕಂಟೈನಿಂಗ್ 1 ಕಾರ್ಬನ್ ಲೆಸ್, ಒಂದು ಕಡಿಮೆ ಕಾರ್ಬನ್ ಹೊಂದಿರತಕ್ಕಂಥ ಪ್ರಾಡಕ್ಟನ್ನು ಅಮೈನನ್ನು ತಯಾರಿಸಬೇಕು ಅಂದರೆ ಯಾವುದು ಕನ್ವೀನಿಯಂಟ್ ಮೆಥಡ್ ಅಂದಾನ. ಕರೆಕ್ಟ್ ಆನ್ಸರ್ ಈಸ್ ಹಾಫ್ಮನ್ಸ್ ಬ್ರೋಮೊಮೈಡ್ ಸಿಂಥಸಿಸ್. ಯಾಕೆ ಅಂತ ನೀವು ಕನ್ವಿನ್ಸ್ ಮಾಡಿಬಿಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ. ಅಲ್ಲಿ 4 ಆಪ್ಷನ್ಸ್ ಅನ್ನು ಬರೆಯೋ ಬದಲಿ ಕರೆಕ್ಟ್ ಆಪ್ಷನ್ ಬರೋದು ಕನ್ವಿನ್ಸ್ ಮಾಡೋದಾದರೆ, CH3CONH2 is a acetamide. When it is treated with the bromine water and potassium hydroxide, you will get CH3NH2 plus 2 KBr plus K2CO3 plus water. ಹೀಗೆ ಎಲ್ಲ ರಿಯಾಕ್ಷನ್ ಅನ್ನು ನೀವು ಗಮನಿಸೋದಾದ್ರೆ, ಲೆಫ್ಟ್ ಸೈಡ್ ತೆಗೆದುಕೊಂಡಿರುವ ರಿಯೇಜೆಂಟ್ ಅಲ್ಲಿ 2 ಕಾರ್ಬನ್ ಅದವು, ರೈಟ್ ಸೈಡ್ ಅಲ್ಲಿ ಬಂದಿರೋ ಅಮೈನ್ ಅಲ್ಲಿ ಒಂದೇ ಕಾರ್ಬನ್ ಇದೆ. ಹಾಗಾಗಿ ಹಾಫ್ಮನ್ಸ್ ಬ್ರೋಮೊಮೈಡ್ ಸಿಂಥಸಿಸ್ is the correct method to prepare the amine containing 1 less carbon. Second, the reagents A, B, C in the following sequence of reactions are ಅಂದಿದ್ದಾನೆ. ನಾನು ರೈಟ್ A, B ಮತ್ತು C ಗಳನ್ನು ಐಡೆಂಟಿಫೈ ಮಾಡಿ ರಿಯಾಕ್ಷನ್ದಲ್ಲಿ ಅಂದಾರ. ಇಟ್ ಇಸ್ ದೇರ್ ಇನ್ ದ ರಿಯಾಕ್ಷನ್ ಕಂಪ್ಲೀಟ್ಲಿ. CH3CH2COOH is a propanoic acid. This on reagent A giving rise to X. This X on treating with the B giving rise to Y. This Y with the treating with the C, you are getting ethylamine. ಸ್ವಲ್ಪ ಡಿಫಿಕಲ್ಟ್, ಇಟ್ ಇಸ್ ಎ ಹೈಯರ್ ಲೆವೆಲ್ 3 ಕ್ವಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ X ಮತ್ತು Y ಕೊಟ್ಟು ನಿಮಗೆ A B ಕೇಳಿದರೆ ಒಂದು ರೀತಿ ಸುಲಭ, ಅಥವಾ A B C ಗಳನ್ನು ಕೊಟ್ಟು XY ಅನ್ನು ಕೇಳಿದರೆ ಒಂದು ರೀತಿ ಸುಲಭ. ಇಲ್ಲಿ A B C ಗಳು ಇಲ್ಲ, X ಮತ್ತು Y ಗಳು ಇಲ್ಲ. ಹಾಗಾದ್ರೆ ಹೆಂಗೆ ಪ್ರಿಡಿಕ್ಟ್ ಮಾಡಬೇಕು ಅಂದರೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನು ತೆಗೆದುಕೊಂಡು ಯಾವ್ಯಾವ ಸ್ಟೆಪ್ಪಲ್ಲಿ ಅಮೈನ್ಗೆ ಬರ್ತೀರಿ ಅಂತ ನೀವು ಮಾಡಬೇಕು. ಅದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅನ್ನು ಸಹಿತ ಗಮನಿಸ್ತಾ ಹೋಗಬೇಕು. when propanoic acid is treated with thionyl chloride, you are removing one OH group with the Cl, so that you are getting CH3 CH2 COCl ಬರುತ್ತೆ. ಹೌದಾ? ಆನಂತರ ಇದನ್ನ ಅಮೈನ್ ಜೊತೆ ಟ್ರೀಟ್ ಮಾಡ್ರಿ. ಅಂದ್ರೆ A is thionyl chloride, X is ಕೇಳಿಲ್ಲ ಅದು ಗೊತ್ತಿರಬೇಕು. B must be ammonia. ಅಂದ್ರೆ 1H 1Cl and 1H came out, you are getting the acetamide. CH3 CH2 CONH2 ಬರುತ್ತೆ, ಆಗಲೇ ಬರ್ದಿದ್ದು ನೋಡಿ, ಈ ಟೈಪ್ NH2 ಬರುತ್ತೆ. ಈಗ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು, C must be bromine water or potassium hydroxide, because you are expecting the given compound is amine having 1 carbon less. Therefore correct option is B. ಹೇಗೆ ಅಂದರೆ SOCl2 ಇದೆ, A is SOCl2, B is ammonia, C is bromine water in potassium hydroxide. These are not so easy questions.
ಅಷ್ಟು ಸುಲಭವಾಗಿ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಆಪ್ಷನ್ ಕೊಟ್ಟಿರೋ ಆಪ್ಷನ್ಸನ್ನೇ ಸೆಲೆಕ್ಟ್ ಮಾಡಿ ಡಿಸೈಡ್ ಮಾಡ್ತಾ ಹೋಗಬೇಕು. ಅಂದಾಗ ಅದಕ್ಕೆ ನಾನು ನಿಮ್ಗೆ ಏನು ಮಾಡೀನಿ, ಬರೀ ಎ ಮತ್ತು ಬಿ ಮತ್ತು ಸಿಗಳ ಆನ್ಸರನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿಲ್ಲ, ಅಲ್ಲಿ ಎಕ್ಸ್ ವೈ ಕೂಡ ಯಾವುದು ಅಂತ ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟ್, ದ ರೆಡ್ಯೂಸಿಂಗ್ ಏಜೆಂಟ್ ನೀಡೆಡ್ ಫಾರ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಕಂಪ್ಯಾರಿಟಿವ್ಲಿ ಈಸಿ ಅನ್ಬೋದು. ಏನಂದ್ರೆ RCONH2 ಅಂತಕ್ಕಂಥ ಕಂಪೌಂಡ್ ತೆಗೆದುಕೊಂಡು RCH2NH2 ಅನ್ನ ಪಡೆದುಕೊಳ್ತಾ ಇದ್ದೀರಿ. ಅವಾಗ ಬೇಕಾಗಿರ್ತಕ್ಕಂಥ ರೆಡ್ಯೂಸಿಂಗ್ ಏಜೆಂಟ್, ಇಟ್ ಈಸ್ ನಾಟ್ ಹೈಡ್ರೋಜನ್ ವಿತ್ ನಿಕಲ್, ಇಟ್ ಈಸ್ ನಾಟ್ ಸೋಡಿಯಂ ಬೋರೋಹೈಡ್ರೈಡ್, ಇಟ್ ಈಸ್ ನಾಟ್ ಸೋಡಿಯಂ ಆಲ್ಕೋಹಾಲ್. ದೇರ್ಫೋರ್ ಕರೆಕ್ಟ್ option is C, that is lithium aluminum hydride is the better reducing agent to reduce the acid amide into primary amine directly instead of going for Hofmann's bromide synthesis. Fourth question is amine that cannot be prepared by Gabriel-Thielemann synthesis. Gabriel-Thielemann synthesis ಅಲ್ಲಿ ಅಮೈನ್ ಅನ್ನ ತಯಾರಿಸಲಿಕ್ಕೆ ಸಾಧ್ಯತೆ ಇರಲಾರದು. ಅಮೈನ್ that cannot be prepared, that cannot be synthesized by Gabriel-Thielemann synthesis. Gabriel-Thielemann ರಿಯಾಕ್ಷನ್ ದಲ್ಲಿ ತಯಾರಿಸದೇ ಇರತಕ್ಕಂಥ ಅಮೈನ್ ಯಾವುದು ಅಂದಾನ ಆಪ್ಷನ್ ಹೇಳ್ತಾ ಹೋದ್ರೆ ಅನಲಿನ್, ಬೆಂಜಿಲಮೈನ್, methylamine, isobutylamine. I think you cannot go for preparing isobutylamine. Aniline ತಯಾರಿಸಬಹುದು based on the halo alkane ಬದಲಿ halo ಅರಿನ್ ತೆಗೆದುಕೊಳ್ಳು. ಬೆಂಜಿಲಮೈನ್ ತಯಾರಿಸ್ರಿ, you can take the uralkyl compound. methylamine ತಯಾರಿಸಬೇಕಂದ್ರೆ methyl iodide ತೆಗೆದುಕೊಂಡು ತಯಾರಿಸಬಹುದು. Therefore you cannot prepare isobutylamine cannot be prepared in this method. Correct answer is B. What is the end product P in the following reaction andana? End product. Question number 4 is end product. Na short bardirtini. End product in the reaction is given. I'll write the reaction to help you. Benzoic acid ಇದೆ, ಅದಕ್ಕೆ PCl5 ಹಾಕ್ಯಾರ ಅಂದ್ರೆ ಪಟ ನೆನಪು ಮಾಡ್ಕೋಬೇಕು. PCl5 ಹಾಕ್ಯಾರ ಅಂದ್ರೆ ಅಲ್ಲಿ ಒಂದು Cl OH ಗ್ರೂಪ್ ತೆಗೆದು ಒಂದು Cl ಹಾಕಬೇಕು. ಕೊಟ್ಟವ ಇದು ಡ್ಯಾಶ್. ಇದಕ್ಕೆ ಮತ್ತೆ ಅಮೋನಿಯಾ ಹಾಕ್ಬೇಕಂತ. ಇದಕ್ಕೆ ಅಮೋನಿಯಾ ಹಾಕಿದ್ರೆ ಯು ಆರ್ ಗೆಟ್ಟಿಂಗ್ ಅಮೈಡ್. ನೋಡಿ ಮತ್ತೆ ಅಲ್ಲೇ ಬರೋದು CONH2 ಬರುತ್ತೆ. ಇದಕ್ಕೆ ಮತ್ತೆ ಬ್ರೋಮಿನ್ ವಾಟರ್ ಇನ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಫೈನಲ್ ಪ್ರಾಡಕ್ಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮಸ್ಟ್ ಬಿ aniline. Therefore ಕರೆಕ್ಟ್ ಆಪ್ಷನ್ ಈಸ್ ಎ. ನೋಡಿ ನಾನು ನಿಮಗೆ ಡಿಟೇಲ್ ರಿಯಾಕ್ಷನ್ಸ್ ಅನ್ನೇ ಬರೀತಾ ಇದ್ದೀನಿ ಸರ್. ರಿಪೀಟ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ ಈಸ್ ಡಿಫರೆಂಟ್. Therefore there you had aliphatic, here you have aromatic. There you had thionyl chloride, here you have PCl5. ಕಾನ್ಸೆಪ್ಟ್ ಡಿಫರೆಂಟ್ ಇರುತ್ತೆ, ಹಾಗಾಗಿ ರಿಪೀಟ್ ಆಗುತ್ತೆ ಅನ್ನೋದಕ್ಕಿಂತಲೂ ಅರ್ಥ ಮಾಡ್ಕೊಳ್ತಾ ಹೋಗೋದು ಬೆಟರ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ತಪ್ಪಾಗಿದ್ದದನ್ನು ಸೆಲೆಕ್ಟ್ ಮಾಡಬೇಕು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ಯಾರ ಅಂದ್ರೆ 4 ಓದಿ ಅನಲೈಸ್ ಮಾಡಬೇಕು. ಪ್ರೈಮರಿ ಅಮೈನ್ ಶೋಸ್ intermolecular hydrogen bonding, may or may not. Tertiary butyl amine is a primary amine. Tertiary amine do not show intermolecular hydrogen bonding. Isopropyl amine is a secondary amine andana. A is correct because primary amine dalli intermolecular hydrogen bonding irutte. C is correct, tertiary amine dalli hydrogen bonding irodilla. Isopropyl amine is a secondary amine because RNH R dash ಇದೆ, ಆದರೆ B ಏನು ಹೇಳ್ತಾನೆ ಅಂದರೆ tertiary butyl amine is primary ಅಂತ. It is wrong. B is wrong because ಬರೀತಿ ನೋಡಿ, tertiary butyl amine ಅವರು ಕೊಟ್ಟಿರೋದು tertiary butyl amine is primary amine ಅಂತಾನೆ.
ನೀವೇ ಬಿಡಿಸಿ ನೋಡ್ರಿ. ಟರ್ಸರಿ ಬ್ಯೂಟೈಲ್ ಅಮೈನ್ ಅಲ್ಲ, CH3 N CH3 ಅಥವಾ ಟರ್ಸರಿ ಬ್ಯೂಟೈಲ್ ಅಮೈನ್ ಅಥವಾ C2H5 ಒಂದು ಕಡೆ ಟೋಟಲಿ ಬ್ಯೂಟ್ ಆಗುತ್ತೆ. ಟರ್ಸರಿ ಬ್ಯೂಟೈಲ್ ಅಮೈನ್ ಇಸ್ ನಾಟ್ ಎ ಪ್ರೈಮರಿ ಅಮೈನ್, ಇಟ್ ಈಸ್ ಎ ಟರ್ಸರಿ ಅಮೈನ್. ಹೀಗೆ which of the following amine will give carbyl amine reaction? Carbyl amine, sorry, sixth one, 4 ಆಗಿತ್ತಲ್ಲ, this is fifth, this is sixth, seventh ಹೇಳೋದಾದ್ರೆ ಕಾರ್ಬಿಲ್ ಅಮೈನ್ ರಿಯಾಕ್ಷನ್ಗೆ ಆನ್ಸರ್ ಮಾಡ್ತಕ್ಕಂಥ ಕಂಪೌಂಡ್ ಯಾವುದು ಕೇಳೋಣ, ನೆನ್ಪಿಟ್ಕೋಬೇಕು. ಕಾರ್ಬಿಲ್ ಅಮೈನ್ ರಿಯಾಕ್ಷನ್ಗೆ ಆನ್ಸರ್ ಮಾಡಬೇಕು ಅಂದರೆ ಇಟ್ ಮಸ್ಟ್ ಬಿ ಎ ಪ್ರೈಮರಿ ಅಮೈನ್. ಎಲಿಫೆಟಿಕ್ ಇರ್ಬೋದು, ಅರೋಮೆಟಿಕ್ ಇರ್ಬೋದು, ಯಾವುದೇ ಟೈಪ್ ಇರ್ಬೋದು, ಕೊಟ್ಟಿರ್ತಕ್ಕಂಥದ್ದು ಪ್ರೈಮರಿ ಅಮೈನ್ ಇರಬೇಕು. ಅಂದರೆ ಇಟ್ ಮಸ್ಟ್ ಬಿ RNH2 ರೀತಿಯಲ್ಲಿ ಇರಬೇಕು. ಸೆಲೆಕ್ಟ್ ಮಾಡೋದಾದರೆ C2H5 ಥ್ರೈಸ್ N ಇದೆ, ಇಟ್ಸ್ ಎ ಟರ್ಸರಿ ಅಲ್ಲ. C2H5 ಟ್ವೈಸ್ NH ಇದೆ, ಇಟ್ ಇಸ್ ರಾಂಗ್ ಬಿಕಾಸ್ ಇಟ್ ಇಸ್ ಎ ಸೆಕೆಂಡರಿ. C2H5 NH2 ಇದೆ, ಕರೆಕ್ಟು, ಆದರೆ ಡಿ ಕರೆಕ್ಟ್ ಅಲ್ಲ. ಯಾಕಂದ್ರೆ C3H7 NH C2H5 ಸೆಕೆಂಡರಿ ಅಮೈನ್ ಇದೆ. ದೇರ್ಫೋರ್ ಕರೆಕ್ಟ್ ಆಪ್ಷನ್ ಮಸ್ಟ್ ಬಿ ಪ್ರೈಮರಿ ಅಮೈನ್, ದಟ್ ಈಸ್ C2H5 NH2 ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಟ್. ಹೀಗೆ ಒಂದೊಂದೇ ಬಿಡಿಸ್ತಾ ಹೋಗ್ರಿ, ನಿಮಗೆ ಟೋಟಲ್ ಸಿಲೆಬಸ್ ರಿಪೀಟ್ ಆಗೋದು ಅಲ್ದಲೇ ಯು ಆರ್ ಗೆಟಿಂಗ್ ವೆರಿ ಬೆಸ್ಟ್ ಇನ್ಫಾರ್ಮೇಷನ್ ಹೌ ಟು ಸಾಲ್ವ್ ದ ಕ್ವಶನ್ಸ್ ಇಫ್ ದೇ ಆರ್ ಆಸ್ಕಿಂಗ್ ಇನ್ ದ ಎಕ್ಸಾಮಿನೇಷನ್. ಇಲ್ಲಿ ಸ್ವಲ್ಪ ಫಾಸ್ಟ್ ಇರಬೇಕು. ನಾವು ಫಸ್ಟ್ ಕಾಲೇಜಿಗೆ ಜಾಯ್ನ್ ಆದಾಗ ಎಷ್ಟು ಸ್ಪೀಡ್ ಇದ್ವಿ, ಅದೇ ಸ್ಪೀಡಲ್ಲಿ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಹೋಗ್ಬೇಕಂತ ಮಾಡಿ ಅಂದರೆ ಯು ಕ್ಯಾನಾಟ್ ಅಚೀವ್ ಎನಿಥಿಂಗ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನು ನಿಮ್ಮಷ್ಟಕ್ಕೆ ನೀವು ಕಾಣ್ತಾ ಹೋಗ್ಬೇಕು. ಇಲ್ಲಿ ಮತ್ತೆ ಅಗೇನ್ ಚಾಲೆಂಜಿಂಗ್ ಕ್ವಶನ್ ಇದೆ ನೋಡಿ, ಇಟ್ಸ್ ಎ ಹೈಯರ್ ಲೆವೆಲ್ ಕ್ವಶನ್. ಈಥೈಲ್ ಅಮೈನ್ ದೇ ಟೇಕನ್, ಈಥೈಲ್ ಅಮೈನ್ ದೇ ಹ್ಯಾವ್ ಟೇಕನ್, ಅದಕ್ಕೆ ನೈಟ್ರಸ್ ಆಸಿಡ್ ಅನ್ನ ಹಾಕಿದ್ದಾರೆ ಅಂದ್ರೆ ತಕ್ಷಣ ನೆನಪಾಗಬೇಕು. ಕ್ವಶನ್ ಮುಂದೆ ಏನ್ರ ಇರಲಿ, ಈಥೈಲ್ ಅಮೈನ್ ಇಸ್ ಎಲಿಫೆಟಿಕ್ ಅಮೈನ್ ವಿತ್ ನೈಟ್ರಸ್ ಆಸಿಡ್, ಡೆಫಿನೆಟ್ಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಈಥೈಲ್ ಆಲ್ಕೋಹಾಲ್. ಹೌದಾ, ಆಲ್ಕೋಹಾಲ್ ಬರುತ್ತೆ. ದಟ್ ಈಥೈಲ್ ಆಲ್ಕೋಹಾಲ್ ವಿತ್ PCl5 ಅಂದರೆ ನೆನಪು ಮಾಡ್ಕೊಳ್ಳಿ. ಯು ಶುಡ್ ಗೆಟ್ ಈಥೈಲ್ ಕ್ಲೋರೈಡ್, ಒಂದು OH ತೆಗಿಬೇಕಲ್ಲ. ಆ ಈಥೈಲ್ ಕ್ಲೋರೈಡ್ಗೆ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಸೈನೈಡ್ ಹಾಕಿದ್ರೆ ಈಥೈಲ್ ಸೈನೈಡ್ ಬರುತ್ತೆ. ಹೌದಾ, ಈಥೈಲ್ ಸೈನೈಡ್ ಬರುತ್ತೆ. ಆ ಈಥೈಲ್ ಸೈನೈಡ್ ಅದನ್ನೇ ಕೇಳ್ತಾ ಇದ್ದಾರೆ, ಈಥೈಲ್ ಸೈನೈಡ್ ಅನ್ನೇ ಕೇಳ್ತಾ ಇದ್ದಾರೆ. ಆದರೆ ಇದರ ಇಂಪ್ಯಾಕ್ಟ್ ನೇಮ್ ಕೊಟ್ಟಾರ, ಪ್ರೋಪೇನ್ ನೈಟ್ರೈಲ್ ಇರ್ಬೋದಾ? ಟ್ರೈಇಥೈಲ್ ಅಮೈನ್ ಇಸ್ ರಾಂಗ್, ಡೈಇಥೈಲ್ ಅಮೈನ್ ಇಸ್ ರಾಂಗ್, propyl amine is also wrong. Therefore correct name option is A. ಎರಡು ಕೊಡ್ತೀನಿ ನಿಮಗೆ, that is propane nitrile. ಸರ್ ಎಲ್ಲದು ಈಥೈಲ್ ಐತಲ್ಲ, ಪ್ರೊಪೈಲ್ ಅಂತ ಯಾಕೆ ಕರೆದ್ರಿ ಅಂದ್ರೆ CH3 CH2 NH CN ಇದೆ, ಹೌದಲ್ರಿ? 3 ಕಾರ್ಬನ್ ಅದಾವ, 1 2 3 ಇದೆ, 3 ಕಾರ್ಬನ್ ಅದಾವು. ಹಾಗಾಗಿ propane nitrile is the correct name for the end product. Question number 9, primary and secondary amines are distinguished by ಅಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ಅಮೈನ್ಸ್ ಅನ್ನ ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಏನನ್ನ ಬಳಸ್ತೀರಿ ಅಂತ ಕೇಳಿದ್ದಾರೆ. ಬ್ರೋಮಿನ್ ವಾಟರ್ ವಿತ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, HClO, ಆಮೇಲೆ ನೈಟ್ರಸ್ ಆಸಿಡ್, ಆಮೇಲೆ ಅಮೋನಿಯಾ. ಡಿಸ್ಟಿಂಗ್ವಿಶ್ಡ್ ಬೈ ನೈಟ್ರಸ್ ಆಸಿಡ್ ಅಲ್ಲ ಬ್ರೋ, ಪ್ರೈಮರಿ ಅಂಡ್ ಸೆಕೆಂಡರಿ. ಎಸ್, A itself is the correct. ಹೀಗೆ ಅಂದ್ರೆ primary and secondary amines can be distinguished by ಅಂತ ಕೇಳಿದ್ದಾರೆ. It must be by, not by ammonia, not by nitrous acid. One minute. Yeah, you can distinguish by the product HNO. ಯಾಕೆಂದ್ರೆ ನಿಮಗೆ ಪ್ರೈಮರಿ ಆಲ್ಕೋಹಾಲ್ ಆಗಿರಬೇಕು ಅಂದರೆ
it must produce you the alcohol if it is aliphatic, it must produce you the diazonium salt if it is aromatic, but secondary amine do not give any product for nitrous acid. Therefore for the ninth question, correct option is B. Sorry, it is C. Question number 10, which of the following is used as a Hensberg reagent? Hensberg reagent the Hensberg reagent ದಲ್ಲಿ ಏನಿರುತ್ತೆ ಅಂತ ಕೇಳಿದಾನೆ. ಇದು ಡೆಫಿನೆಟ್ಲಿ ಮಸ್ಟ್ ರಿಮೆಂಬರ್ ಬೈ ದ ಕಾಂಪೋಸಿಷನ್ ಪ್ರಕಾರ ನೆನಪಿಡೋದಾದ್ರೆ ಕರೆಕ್ಟ್ ಆಪ್ಷನ್ ಈಸ್ C6H5SO2Cl. SO2Cl is the benzene sulfonyl chloride. Benzene sulfonyl chloride is the composition for Hensberg reagent. SO2Cl is the composition for Hensberg reagent that is used to distinguish between primary, secondary and tertiary amines. 11th one, aniline on shaking with the bromine water at room temperature andana. Aniline ge direct question idu easy question ನನ್ನ ಪ್ರಕಾರ. aniline ge bromine water andara shake ಮಾಡಿ room temperature shake ಮಾಡಿದ್ರೆ you are expecting white precipitate of 2,4,6 tribromoaniline. white precipitate ಆಗಿರತಕ್ಕಂತ 2,4,6 tribromoaniline ಬರುತ್ತೆ. ಕರೆಕ್ಟ್ ಆಪ್ಷನ್ ಈಸ್ ಸಿ. ದ ಮೋಸ್ಟ್ ಬೇಸಿಕ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಮೋಸ್ಟ್ ಬೇಸಿಕ್ ಅಂದ್ರೆ ನೀವು ಹೇಗೆ ಸ್ಟಡಿ ಮಾಡಬೇಕು ಅಂದ್ರೆ NO2 ಗ್ರೂಪ್ ಹತ್ತಿದ್ರೆ ಇಟ್ ಇಸ್ ಎ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗೈತಿ. ಎಲೆಕ್ಟ್ರಾನ್ ನೈಟ್ರೋ ಗ್ರೂಪ್ ಇರಲಿ, ಫ್ಲೂರಿನ್, ಕ್ಲೋರಿನ್, ಅಯೋಡಿನ್ ಇರಲಿ, their electron withdrawing group they leads to less basic. Therefore electron donating group idra basic nature ಜಾಸ್ತಿ ಆಗುತ್ತೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ಈಸ್ aniline. ದ ಜೊತೆಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರತಕ್ಕಂತ ಮಿಥೈಲ್ ಗ್ರೂಪ್ ಇದೆ. ಪ್ಯಾರಾಮಿಥೈಲ್ aniline is the most basic amine among the given that. Which of the following can exist as a Zetter ion? Zetter ion ಅಂತ ಹೇಳಿದ್ರೆ ಪ್ಲಸ್ ಮತ್ತು ಮೈನಸ್ ಎರಡೂ ಚಾರ್ಜ್ ಅನ್ನು ಹೊಂದತಕ್ಕಂತ ಕಂಪೌಂಡ್ ಈಸ್ ಸಲ್ಫೋನಿಲಿಕ್ ಆಸಿಡ್. Zetter ion ರೀತಿಯಲ್ಲಿ ಸಿಗ್ತಕ್ಕಂತ ಕಂಪೌಂಡ್ ಈಸ್ ಎ ಸಲ್ಫೋನಿಲಿಕ್ ಆಸಿಡ್. NH3 plus SO3 minus. That is sulfonylic acid. Name ಕೊಟ್ಟಿದ್ದಾರೆ. Correct option is B. Sulfonylic acid. Sulfonylic acid can exist as a Zetter ion. Then the compound reacts with sodium nitrite and hydrochloric acid at 0 to 5 degrees Celsius to form phenol. What is the compound ಅಂದ್ರೆ ಒಂದು ಕಂಪೌಂಡ್ ತೆಗೆದುಕೊಂಡಿರಿ, ಅದಕ್ಕೆ ಸೋಡಿಯಂ ನೈಟ್ರೈಟ್ ಅನ್ನ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿ 0 to 5 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿ ನೆಕ್ಸ್ಟ್ ಕೂಲ್ ಮಾಡಿದಾಗ ಒಂದು BDC ಬರುತ್ತೆ, ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಬರುತ್ತೆ. ಅದನ್ನ ನೆಕ್ಸ್ಟ್ ಹೈಡ್ರೋಲಾಸಿಸ್ಗೆ ಒಳಪಡಿಸಿದ್ರೆ ಫಿನಾಲ್ ಬರುತ್ತೆ ಅಂತೆಲ್ಲ ಸ್ಟೇಟ್ಮೆಂಟ್ನಾಗ ಐತಿ. ಹಾಗಾದ್ರೆ ಎಕ್ಸ್ ಯಾವುದು ಕೇಳೋಣ? ಇಟ್ ಮಸ್ಟ್ ಬಿ aniline. Aniline on diazotization will giving rise to the phenol on final product. Correct option is A. ಫಾರ್ಮುಲಾ ಕೊಟ್ಟಾರ, ನೇಮ್ ಕೊಟ್ಟಾರ ಅನ್ನೋದನ್ನ ನೋಡ್ಬೇಕಷ್ಟೇ. Question number 15. Which of the following amine does not react with the Hensberg reagent? Hensberg reagent ಜೊತೆ ರಿಯಾಕ್ಷನ್ ಆಗದೆ ಇರತಕ್ಕಂಥದ್ದು ಯಾವುದು ಕೇಳಿದ್ದಾರೆ? ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಇದೆ. ಯಾವುದರಲ್ಲೂ ರಿಯಾಕ್ಟ್ ಆಗಲ್ಲ ಅಂತಾನ. ದಟ್ ಇಸ್ ಡಿ ಇಸ್ ರಾಂಗ್. ಏನು ಕೇಳಿದಾನೆ? Hensberg reagent does not react
ಡೂ ನಾಟ್ ರಿಯಾಕ್ಟ್ ಅಂತ ಕೇಳಿದರೆ ಅಂತ ಅನ್ಕೊಂಡ್ರೆ ಇಟ್ ಈಸ್ ಓನ್ಲಿ ಫಾರ್ ಪ್ರೈಮರಿ ಅಂಡ್ ಸೆಕೆಂಡರಿ ಅಮೈನ್. therefore tertiary amine do not react with the Hensberg reagent. Correct option is C, CH3 CH2 3 times N ಅಂದ್ರೆ triethyl amine ಅಂದ್ರೆ triethyl amine is the name. It is a tertiary amine. Therefore it do not react with the Hensberg reagent. The action of nitrous acid on aliphatic primary amine gives alcohol. The action of nitrous acid with aliphatic, ಆಗಲೇ ಹೇಳ್ತಾ ಇದ್ದೆ ನಾನು, aliphatic primary amine ಜೊತೆ nitrous acid ಸೇರ್ಕೊಂಡಾಗ ಬರ್ತಕ್ಕಂಥ ಪ್ರಾಡಕ್ಟ್ ಮಸ್ಟ್ ಬಿ ಆಲ್ಕೋಹಾಲ್. aromatic ಇದ್ರೆ you are getting diazonium salt. Gabriel thalamide synthesis is used for the preparation of primary amine from thalamide. Which of the following reagent not used during the process? ನೀವು ಥ್ಯಾಲಿಮೈಡ್ ಸಿಂಥಸಿಸ್ ಅನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಯಾವುದನ್ನ ಬಳಸೋದಿಲ್ಲ ಅಂತ ಕೇಳೋಣ. ಅಲ್ಕೈಲ್ ಹ್ಯಾಲೈಡ್ ಬೇಕಾಗುತ್ತೆ, ಯಾಕಂದ್ರೆ ಥ್ಯಾಲಿಮೈಡ್ಗೆ ಎನ್ಗೆ ಗ್ರೂಪ್ ಅನ್ನು ಹಚ್ಚಲಿಕ್ಕೆ ಅಲ್ಕೈಲ್ ಹ್ಯಾಲೈಡ್ ಈಸ್ ನೀಡೆಡ್. ಕೊನೆಗೆ NaOH ಅಥವಾ KOH ಅನ್ನು ಬಳಸ್ಬೋದು, ಆದರೆ HCl ಅನ್ನು ಉಪಯೋಗ ಮಾಡಬಾರ್ದು. ಇನ್ನು ಥ್ಯಾಲಿಮೈಡ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ HCl B is not used. ಅದನ್ನು ಸ್ಟಡಿ ಮಾಡಿ ನೋಡಿ, HCl ಅನ್ನು ಬಳಸೋದಿಲ್ಲ. ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್, CET 2016 ನಲ್ಲಿ ಕೇಳಿದ್ದು ಎಲ್ಲ ನಾವು ಕೇಳಿದ ರೀತಿಯಲ್ಲೇ ಇರ್ತಾವೆ, ಯೂಸಲ್ಲಿ ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ, ಆಸ್ ಇಟ್ ಈಸ್ ಕೊಡ್ಲಿಕ್ಕಿಲ್ಲ. ಆನ್ ರಿಡಕ್ಷನ್ ಗಿವಿಂಗ್ ರೇಸ್ ಟು B, that B with the nitrous acid giving rise to ethyl alcohol, therefore the compound A must be ಅಂತ ನೋಡಿ. ಕ್ವೆಶ್ಚನ್ ನಂಬರ್ 18 ಆಲ್ ಎಕ್ಸಾಮ್ ನಲ್ಲಿ ಕೇಳಿರತಕ್ಕಂಥವುಗಳು. A ಅನ್ನ ರಿಡಕ್ಷನ್ ಗೆ ಒಳಪಡಿಸಿದಾಗ B ಬರುತ್ತೆ. B ಗೆ ನೈಟ್ರಸ್ ಆಸಿಡ್ ಹಾಕಿದ್ರೆ ಈಥೈಲ್ ಆಲ್ಕೋಹಾಲ್ ಬರುತ್ತೆ. ನೋಡಿ ರಿಪೀಟ್ ಆಗೈತೆ, ಆದರೆ ಸ್ವಲ್ಪ ಇಂಟೆಲಿಜೆನ್ಸಿ ಬಳಸಬೇಕು. ಹಾಗಾದ್ರೆ ವಾಟ್ ಈಸ್ ಎ ಅಂತ ಕೇಳಿದ್ದಾರೆ. ನೀವು ಒಂದು ವಿಚಾರಕ್ಕೆ ಬನ್ನಿ, ಈಥೈಲ್ ಆಲ್ಕೋಹಾಲ್ ಬರಬೇಕು ಅಂದ್ರೆ ಇದು ಏನಾಗಿರ್ಬೇಕು? ಇಟ್ ಮಸ್ಟ್ ಬಿ ಆಲ್ಕೋಹಾಲ್ ಆಗಿರ್ಬೇಕು, ಹೌದಿಲ್ಲ? ಸಾರಿ, ಇಟ್ ಮಸ್ಟ್ ಬಿ ಎ ಪ್ರೈಮರಿ ಅಮೈನ್ ಆಗಿರ್ಬೇಕು. ಪ್ರೈಮರಿ ಅಮೈನ್ ಅನ್ನ ಪಡೆದುಕೊಳ್ಬೇಕು ಅಂದ್ರೆ ಯು ಮಸ್ಟ್ ಗೋ ಫಾರ್ ಮಿಥೈಲ್ ಸೈನೈಡ್. ಎ ಮಸ್ಟ್ ಬಿ CH3NC ಆಗಿರಬೇಕು. ಅಂದ್ರೆ ಮಿಥೈಲ್ ಐಸೋಸೈನೈಡ್ ಆನ್ ರಿಡಕ್ಷನ್ ಗಿವಿಂಗ್ ರೇಸ್ ಟು methyl amine, ethane nitride. Sorry, the answer is C, that is ethane nitride. CH3 CH2 CH3 CN ethane nitrile ಆಗಿರಬೇಕು. Therefore you will get the final A must be C. An organic compound A on a reduction gives B, which on a reaction with the trichloromethane and caustic potash forms C. The compound C on catalytic reduction gives N-methyl benzenamine. The compound A is antana. It is a ZAA exam question at the CET 2016 ದಲ್ಲಿ ಕೇಳಿದ್ದು. ಸ್ವಲ್ಪ ಕಷ್ಟ ಇದೆ. ಒಂದು ಕಂಪೌಂಡ್ ಎ ಐತಿ, ಅದನ್ನ ರಿಡಕ್ಷನ್ ಗೆ ಒಳಪಡಿಸ್ರಿ, ಮೇಲೆ ಅದರ್ ಟೈಪ್ ಐತಿ, ಅವಾಗ ಬಿ ಬರುತ್ತೆ. ಆ ಬಿ ಅನ್ನ ಬಿಗೆ ಕ್ಲೋರೋಫಾರ್ಮ್ ಅನ್ನ ಹಾಕ್ರಿ, ಮತ್ತು ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕ್ರಿ, ಸಿ ಬರುತ್ತೆ. ಬಂದಿರತಕ್ಕಂಥ ಸಿಗೆ ನೀವು ಕ್ಯಾಟಲಿಟಿಕ್ ರಿಡಕ್ಷನ್ ಅನ್ನ ಮಾಡ್ರಿ, ಅವಾಗ ಏನ್ ಬರುತ್ತೆ? ಎನ್ ಮಿಥೈಲ್ ಬೆಂಜೀನಮೈನ್ ಬರುತ್ತೆ. ಬೆಂಜೀನಮೈನ್ ಬರುತ್ತೆ. ಹಾಗಾದ್ರೆ ಕ್ವಶನ್ ಕೇಳಿರೋದು ಎ ಯಾವುದು ಅಂತ ಕೇಳ. ಇಲ್ಲಿ ಒಂದೊಂದೇ
ಮಾಡ್ತಾ ಬನ್ನಿ. ಮೀಥೇನ್ ಅಮೈನ್ ಇಸ್ ನಾಟ್ ಕರೆಕ್ಟ್. ನೈಟ್ರೋಮೀಥೇನ್ ಇಸ್ ಆಲ್ಸೋ ಇನ್ಕರೆಕ್ಟ್. ಡೌಟ್ ಇರೋದು ಇಸ್ ಇಟ್ ಎ ನೈಟ್ರೋಬೆಂಜಿನ್ ಆರ್ ಬೆಂಜಿನ್ ಅಮೈನ್. ಬೆಂಜಿನ್ ಅಮೈನ್ ಅನ್ನೋದೇ ಡೌಟ್ ಇದೆ. ಐ ಥಿಂಕ್ ಕರೆಕ್ಟ್ ಆನ್ಸರ್ ಈಸ್ ನೈಟ್ರೋಬೆಂಜಿನ್. ಕನ್ವಿನ್ಸ್ ಮಾಡಬೇಕು. ಹೇಗೆ ಅಂದರೆ when a nitrobenzene is reduced by heating with a zinc in by heating with a tin in HCl, you are getting aniline with a chloroform and potassium hydroxide giving rise to phenyl isocyanide. That phenyl isocyanide on a catalytic reduction giving rise to methyl benzenamine. Next, which of the following will be most stable diazonium salt? Stable diazonium salt. ಡೈಸೋನಿಯಂ ಸಾಲ್ಟ್ ಯಾವುದು ಕೇಳಿದಾನೆ? ನಿಮ್ಗೆ ಗೊತ್ತಿದೆ Rn2 ಪ್ಲಸ್ X ಮೈನಸ್ ರೀತಿ ಇದ್ರೆ ಸ್ಟೇಬಲ್. CH3N2X ಮೈನಸ್ C6H5 ಅಂತ ಕೇಳಿದ್ದಾರೆ. ಸೊ ದ ಮೋಸ್ಟ್ ಸ್ಟೇಬಲ್ ಈಸ್ ಬಿ, ದಟ್ ಈಸ್ C6H5N2 ಪ್ಲಸ್ X minus is most stable. BDC benzene diazonium chloride CET 2018 ದಲ್ಲಿ ಕೇಳಿದೆ. ಲಾಸ್ಟ್ ಒನ್, which of the following is more basic than aniline? Aniline ಗಿಂತಲೂ ಬೇಸಿಕ್ ಆಗಬೇಕು ಅಂದರೆ ಡೈಫಿನೈಲಮೈನ್, ಟ್ರೈಫಿನೈಲಮೈನ್, ಪ್ಯಾರಾನೈಟ್ರೋಎನಲಿನ್, ಬೆಂಜಿಲಮೈನ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅದಾವ್ರಿ. ಡೈಫಿನೈಲ್, ಟ್ರೈಫಿನೈಲ್, ನೈಟ್ರೋದಲ್ಲಿ ಎಲ್ಲವೂ ವಿಡ್ರಾಯಿಂಗ್ ಗ್ರೂಪ್ ಅದಾವ್ರಿ. ಅದಕ್ಕಿಂತಲೂ ಬೇಸಿಕ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಇಟ್ ಇಸ್ ಎ ಬೆಂಜಿಲ್ ಅಮೈನ್. ಸ್ವಲ್ಪ ವರ್ಕೌಟ್ ಮಾಡಬೇಕು. ಥ್ಯಾಂಕ್ ಯು. ನೋಡಿ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ನಮಗೆ ಇನ್ನೂ ಜಾಸ್ತಿ ಕಲ್ಸಕ್ಕೆ ಮನಸ್ಸು ಬರ್ತೈತೆ. ಥ್ಯಾಂಕ್ ಯು.